ಜಾನಕಿ ಅಮ್ಮನವ್ರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡಿದ್ರು. ಅದರ ಜೊತೆಲಿ ಅವರ ಜೊತೆ ಬೆರೆತಂತವರು, ಒಡನಾಟವನ್ನ ಇಟ್ಕೊಂಡಂತವ್ರು ಕೂಡ ಮಾತಾಡಿದ್ದನ್ನ ಗಮನಿಸಿದ್ವಿ. ಇನ್ನು ನೀವು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನೀವು ಅವರ ಜೊತೆ ಭೇಟಿಯಾಗಿದ್ದಿದ್ಯಾ ಅಥವಾ ಮಾತಾಡಿದ್ದಿದ್ಯಾ ಅಥವಾ ಅವರ ಹಾಡುಗಳು ನಿಮ್ಮ ಜೊತೆ ಯಾವ ರೀತಿ ಕನೆಕ್ಷನ್ ಅನ್ನ ಹೊಂದಿದೆ, ಯಾವ ರೀತಿ ಅವರನ್ನ ನೆನ್ಸ್ಕೊಳ್ತೀರಾ ಅಥವಾ ಅವ್ರಿಗೊಂದು ನಮನವನ್ನ ಸಲ್ಲಿಸಬೇಕು, ಮೈಸೂರುವರೆಗೂ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಲ್ಲಿಂದನೇ ದರ್ಶನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅನೇಕರು ಇರ್ತಾರೆ. ನೀವು ಕೂಡ ಅವರ ಹಾಡಿನ ಮೂಲಕ ಅವರಿಗೆ ನಮನವನ್ನ ಸಲ್ಲಿಸಬಹುದು ಅಥವಾ ಅವ್ರ ಬಗ್ಗೆ ಎರಡು ಮಾತುಗಳನ್ನ ಆಡಿ ಅವರಿಗೆ ನಮನವನ್ನ ಕೂಡ ಸಲ್ಲಿಸಬಹುದು. ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿದ್ದಾರೆ, ಆದ್ರೆ ಅವರ ಹಾಡುಗಳು ನಮ್ಮಿಂದ ದೂರ ಆಗ್ತಾ ಇಲ್ಲ. ನಿಮ್ಮ ನೆನಪುಗಳೇನು, ಅವರ ಹಾಡಿನ ಜೊತೆಗೆ ಅಥವಾ ಅವರ ಹಾಡಿನಿಂದ ನಿಮಗೆ ಸಿಕ್ಕಂತ ಸ್ಫೂರ್ತಿ ಏನು, ಯಾವ ರೀತಿಯ ಕನೆಕ್ಟ್ ಆಗಿದ್ದೀರಾ, ಇದೆಲ್ಲವನ್ನು ಕೂಡ ನೀವು ಕೂಡ ಹಂಚಿಕೊಳ್ಬಹುದು. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಮಾತಾಡಬಹುದು. ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿ. ಅನೇಕರು ಆಗಮಿಸ್ತಾ ಇದ್ದಾರೆ ನೋಡಿ. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಬೆಳಗ್ಗಿನಿಂದಲೂ ಕೂಡ 8 ಗಂಟೆಗೆ ಆರಂಭ ಆಗಿರೋದು ಸಾರ್ವಜನಿಕ ದರ್ಶನ. ಮಧ್ಯಾಹ್ನದವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಮೈಸೂರಿನಲ್ಲಿ ಹುಟ್ಟಿಲ್ಲ, ಯಾವುದೇ ಸಂಬಂಧಿಗಳು ಮೈಸೂರಲ್ಲಿಲ್ಲ, ಆದರೂ ಕೂಡ ಮೈಸೂರನ್ನ ತಮ್ಮ ತವರು ಮನೆಯಂತೆ ಭಾವಿಸಿದ್ರು. ನಾವು ಸುಮಾರು ಒಂದು 70ನೇ ಇಸ್ವಿಯಿಂದ ನಾವು ಹಾಡುಗಳು ಕೇಳಿದವರು. ಕೇಳಗರ ಕೋರಿಕೆ ಅಂತ ಹೇಳ್ಬಿಟ್ಟು ರೇಡಿಯೋನಲ್ಲಿ ಬರ್ತಿತ್ತು. ಎಸ್ ಜಾನಕಿಯವರ ಹಾಡನ್ನ ಕೇಳಿಕೆ ಒಂದ್ ಖುಷಿ. ಎಡಕಲ್ಲು ಗುಡ್ಡದ ಮೇಲೆ, ಪಾವನ ಗಂಗಾ, ಆತರ ಹಳೆ ಫಿಲ್ಮ್ಗಳಲ್ಲಿ ಇವರು ಹಾಡಿರುವಂತ ಒಂದೊಂದು ಹಾಡುಗಳು ಕೂಡ ಎಂದಿಗೂ ಮರೆಯುವಂಗಿಲ್ಲ. ಜೀವನದಲ್ಲಿ ಆಸೆ ಮಾಡಿದವ್ರು ಬೇಕಾದಷ್ಟು ಜನ ಇರ್ತಾರೆ. 50,000 ಎಕರೆ ಮಾಡಿದವರು 50 ಕೋಟಿ ಮಾಡೋರು ಇರ್ತಾರೆ. ಚಿನ್ನ ವಜ್ರ ವೈಡಿರಂಚಲ ಮಾಡೋರು ಇವತ್ತು 48,000 ಹಾಡುಗಳನ್ನ ಹಾಡಿದ್ರು ಅಂತ ಹೇಳಿದ್ರೆ, ಅದರಲ್ಲೂ ಸರ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ 14 ಲ್ಯಾಂಗ್ವೇಜಸ್ ಅಲ್ಲದಂತೆ ಜಪಾನು, ಜರ್ಮನ್, ಯಾವ್ದೋ 4 ಭಾಷೆಗಳ ಹೊರದೇಶದಲ್ಲೂ ಕೂಡ ಆಡಿರೋದು ತುಂಬಾ ಹೆಮ್ಮೆ ತರುವಂತದ್ದು ಸರ್. ಅವರು ಇವತ್ತು ಸತ್ತಿದ್ದಾರೆ ಅಂತ ವಿಚಾರ ಕೊಟ್ಟಿದ್ದೀರಾ ನೀವುಗಳಷ್ಟೇ. ಆದ್ರೆ ನಮ್ಮ ಪ್ರಕಾರ ಈ ಎಸ್ ಜಾನಕಿ ಮೇಡಮ್ ಸತ್ತಿಲ್ಲ, ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ತಿಲ್ಲ. ಇಂಥ ಪುಣ್ಯಾತ್ಮರುಗಳನ್ನ ನೆನ್ಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಏನಾದ್ರೂ ಒಂದು ಅನ್ನ ನೀರು ಸಿಗುತ್ತೆ ಅಂತ. ಖುಷಿ ಸಿಕ್ಕಿದ್ರೆ ಆರೋಗ್ಯ ಸಿಗುತ್ತೆ. BP ಅಂತೆ, ಶುಗರ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ, ಕಾಲೋಯ್ತು ಕೈಯೋಯ್ತು ಏನೆಲ್ಲ ಹೇಳ್ತಾರೆ. ಮೇಡಮ್ ಇವತ್ತು ಸತ್ತಿಲ್ಲ ಅಂತ ಹೇಳಿ ಬಯಸ್ತೀನಿ ಸರ್. ಇಂಥ ಪುಣ್ಯಾತ್ಮರು ಮತ್ತೆ ಹುಟ್ಟು ಬರ್ತಾರೆ ಅಂತ ಗೊತ್ತಿಲ್ಲ ಸರ್. ಮಾತ್ರ ಇಂಥ ಸನ್ನಿವೇಶ ಹಾಡುಗಳು ಕೆಲವನ್ನ ಹೇಳಕ್ಕೆ ಆಗಲ್ಲ ಅಂತ ಖುಷಿಯಾಗಿ ಕೇಳುವಂತಹ ಸರ್. ನಮ್ಗೆ ನಿಜವಾಗೂ ಇವರು. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಕೆಂಪೇಗೌಡ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಕೆಂಪೇಗೌಡ್ರೆ ನಮಸ್ತೆ. ನಮಸ್ಕಾರ ಮೇಡಮ್. ಎಸ್ ಜಾನಕಿ ಅವರು ನಮ್ಮನ್ನ ಅಗಲಿರಬಹುದು, ಆದ್ರೆ ಅವರ ಧ್ವನಿ ಯಾವತ್ತಿಗೂ ಕೂಡ ಇರುತ್ತೆ, ಅದೇ ರೀತಿಯ ಇಂಪಾಗಿರುತ್ತೆ. ಒಂದು ಹಾಡು ಹೇಳ್ತೀನಿ. ಖಂಡಿತ ಸರ್. ಎಂತ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತೋ ನೀವು ಇನ್ನು ಕೆಲವು ದಿನ ಬದುಕಿದ್ದರೆ. ನಿನ್ನ ಬಾಳಿನ ಸಾಹಿತ್ಯ, ನಿಮ್ಮ ಬಾಳಿನ ಗಾನ, ನಿನ್ನ ಬಾಳಿನ ಸಾಹಿತ್ಯ, ನಿನ್ನ ಬಾಳಿನ ಗಾನ ಪಾಳಾಗಿರುವುದನ್ನು ಸರಿಪಡಿಸಲೂ ಕೂಡ ತಿಳಿದಿರಿದೆ. ಎಂತ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತೋ ನೀವು ಇನ್ನು ಕೆಲವು ದಿನ ಬದುಕಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಅನೇಕರು ಅನೇಕ ರೀತಿಯಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಮಾತಾಡ್ತಾ ಇದ್ದೆ. ಮಾತಾಡಕ್ಕೂ ಇದಾಗುತ್ತೆ. ಆಕ್ಚುಲಿ ನಮ್ ಪುಣ್ಯ, ನಮ್ಗೆ ದರ್ಶನ ಪಡೆಯೋಕೆ ಭಾಗ್ಯ ಸಿಗ್ತಾ ಇರೋದು ನಮ್ ಪುಣ್ಯ ಅಷ್ಟೇ. ಮೈಸೂರಲ್ಲಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಅವರು ಮೈಸೂರು ನಮಗೂ ಗೊತ್ತಿರಲಿಲ್ಲ. ಈಗ ಲಾಸ್ಟ್ 1 ಇಯರ್ ಇಂದ ಗೊತ್ತಾಗಿದ್ದು ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಅದೇ ನನ್ನ ಫ್ರೆಂಡ್ ಹೇಳಿದಾಗೆ ಅವ್ರು ದರ್ಶನ ಮಾಡ್ತಾರೆ, ನಮ್ಮ ಪುಣ್ಯ ಕೊನೆ ದರ್ಶನ ಮಾಡ್ತಾ ಇದೀವಿ. ಬಟ್ ಏನಪ್ಪಾ ಅಂದ್ರೆ ನಮ್ಗೆ ಏನಕ್ಕೆ ಎಷ್ಟೊಂದು ಸಿಂಪಲ್ ಲೈಫು. ಸೊ ತುಂಬಾ ಸಿಂಪಲ್ ಆಗಿ ಬದುಕ್ತವ್ರು. ಸೊ ಅದರಿಂದ ಅವ್ರನ್ನ ಇವತ್ತು ಕೊನೆ ಒಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇಲ್ಲ, ನಾನು ಅದೇ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಮಾತಾಡಕ್ಕೂ ಇದಾಗುತ್ತೆ. ಆಕ್ಚುಲಿ ನಮ್ ಪುಣ್ಯ, ನಮ್ಗೆ ದರ್ಶನ ಪಡೆಯೋಕೆ ಭಾಗ್ಯ ಸಿಗ್ತಾ ಇರೋದು ನಮ್ ಪುಣ್ಯ ಅಷ್ಟೇ. ಮೈಸೂರಲ್ಲಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಯಾವುದೇ ಜನರೇಷನ್ ಬಂದ್ರು ಅವ್ರ ಕಂಠ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಅವ್ರ ವಾಯ್ಸ್ ಆ ತರ ಇತ್ತು. ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ. ಕಾಲರ್ ಉಮೇಶ್ ಕರೆ ಮಾಡಿದ್ದಾರೆ. ಉಮೇಶ್ ಅವರೇ ನಮಸ್ತೆ.
ನಮಸ್ತೆ ಮೇಡಮ್. ನೆನಪುಗಳು ಜೊತೆಲಿ ಸಮಯ ಕಳೆದ್ರೇನೆ ಬರಬೇಕು ಅಂತ ಇಲ್ಲ. ನೆನಪುಗಳನ್ನ ನಾವು ಸೃಷ್ಟಿ ಕೂಡ ಮಾಡ್ಕೊಳ್ಬಹುದು. ಅದರಲ್ಲೂ ಇಂಥ ಕಂಠವನ್ನ ಕೇಳ್ತಾ ಇದ್ರೆ ನೆನಪುಗಳು ತನ್ನಿಂತಾನೆ ಆಗುತ್ತೆ ಅನ್ಸುತ್ತೆ. ನಿಮ್ಗೇನ್ ನೆನಪಾಗುತ್ತೆ ಜಾನಕಿ ಅಮ್ಮನವರ ಹೆಸರು ಕೇಳಿದ ತಕ್ಷಣ ಅಂತ? ಮೇಡಮ್, ನಾನು ಹೇಳುವಂತದ್ದಿಷ್ಟೇ. ನಾನು ಬೇಸಿಕಲಿ ಮ್ಯೂಸಿಕ್ ಲವರ್. ಅದರಲ್ಲಿ ಮುಖ್ಯವಾಗಿ ಹೇಳೋದೇನಂದ್ರೆ, ನಾನು ಜಾನಕಮ್ಮ ಅವರನ್ನ ಭೌತಿಕವಾಗಿ ಅಂದ್ರೆ ಹತ್ತಿರದಲ್ಲಿ ಹೋಗಿ ನೋಡಿಲ್ಲ, ಅವ್ರನ್ನ ದರ್ಶನ ಮಾಡಿಲ್ಲ. ಬಟ್ ಅವರ ಧ್ವನಿಯಲ್ಲಿ ಏನೋ ಇದೆ, ಸಮಥಿಂಗ್ ಇದೆ. ಆ ವಾಯ್ಸ್ ಅಲ್ಲಿ ಏನಿದೆ ಅಂತ ತಿಳಿಯೋಕೆ ಜೀವಮಾನ ಆದ್ರೂ ಸಾಲಲ್ಲ ಅನ್ಸುತ್ತೆ ಬಹುಶಃ. ನಾನು ಸ್ಕ್ರೀನ್ ಮೇಲೆ ಬರುವಂತ ನಾಯಕರಿಗಿಂತ, ತಪ್ಪಾಗಿ ಭಾವಿಸ್ಬೇಡಿ ದಯಮಾಡಿ, ಸ್ಕ್ರೀನ್ ಮೇಲೆ ಬರುವ ನಾಯಕಿಯರಿಗಿಂತ ಆ ಸಾಂಗ್ ಅಲ್ಲಿ ಈ ಒಂದು ಚಿತ್ರದ ಒಂದು ಸಾರವನ್ನ ಒಂದು ಸಾಂಗ್ ಮುಖೇನ ಕೊಟ್ಟಿರ್ತಾರೆ. ಆ ಸಾಂಗ್ ಅಲ್ಲಿ ಭಾವನಾತ್ಮಕವಾಗಿ ಹಾಡಿರುವಂತಹ ಗೀತೆಗಳು ಅವರು ಎಷ್ಟಿದೆ ಅಂದ್ರೆ ಈ ಕಾಂಟ್ ಅದನ್ನೇನು ವಿವರಣೆ ಮಾಡಿ ಹೇಳಲಿಕ್ಕೆ ಆಗಲ್ಲ. ಅದು ಸಂಗೀತದ ಮೂಲಕ ಹೇಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮೇಡಮ್, ನಾವು ದಂತಕಥೆಗಳು ಈ ಪುರಾಣಗಳಲ್ಲಿ ಉಲ್ಲೇಖಗಳನ್ನ ಮಾಡ್ತಾರೆ. ಏನು ಅಂದ್ರೆ, ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಏನೋ ಸಾಧನೆ ಮಾಡ್ಲಿಕ್ಕೋಸ್ಕರ ದೇವರ ಅವತಾರವನ್ನ ಮಾಡಿ ಸೃಷ್ಟಿ ಮಾಡಿ ಕಳಿಸ್ತಾನೆ. ಈಗ ಶಬರಿಮಲೆ ಸ್ವಾಮಿ ಅಪ್ಪ ಈ ತರ ಎಲ್ಲ ಕೇಳ್ತೇವೆ ನಾವು ದಂತಕಥೆಗಳನ್ನ. ಸೊ ಇದರಲ್ಲಿ ಇವ್ರು ಇದ್ದಾರೆ, SP ಬಾಲಸುಬ್ರಹ್ಮಣ್ಯಂ ಅವರಾಗ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, S ಜಾನಕಿ ಅವರು, ಇದೇ ತರ ಲೆಜೆಂಡ್ ಸಿಂಗರ್ಸ್ ಇದ್ದಾರೆ. ಸೊ ಇವರು ಕಾಮನ್ ಮ್ಯಾನ್ ಅಂತ ನಮ್ಮೊತ್ತಿಗೆ ಇದ್ರು ಅಷ್ಟೇ, ಬಿಟ್ರೆ ಅವರು ದೈವಾಂಶ ಸಂಭೂತರಾಗಿ ಈ ಜಗತ್ತಿಗೆ ಬಂದಿದ್ದು, ಒಂದು ಸಾಧನೆ ಮಾಡ್ಲಿಕ್ಕೋಸ್ಕರನೇ ಅಂತ ಬಂದಿದ್ದು. ಅದನ್ನ ಪೂರೈಸಿ, ಅದನ್ನ ಹೊರತುಪಡಿಸಿ ಅವರಿಗೆ ಪರ್ಸನಲ್ ಲೈಫ್ ಅಲ್ಲಿ ಆಸಕ್ತಿ ಇರಲ್ಲ, ಆ ಸಾಧನೆಗೋಸ್ಕರ ಬಂದಿರ್ತಾರೆ. ನಿಜ ನಿಜ ನಿಜ. ಧನ್ಯವಾದ ಉಮೇಶ್ವರ್ ಅವರೇ, ಕರೆಯನ್ನ ಮಾಡಿ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ವರಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ವರಲಕ್ಷ್ಮಿ ಅವರೇ ನಮಸ್ತೆ. ಜಾನಕಿ ಅಮ್ಮನವರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ನನಗಮ್ಮ ಹಳೇ ಹಾಡುಗಳು ಎಲ್ಲ ತುಂಬಾ ಇಷ್ಟ ಕೇಳೋದಕ್ಕೆ. ಈ ಸಮಯದಲ್ಲಿ ಸಂದರ್ಭದಲ್ಲಿ ಅವ್ರಿಗೋಸ್ಕರ ಅವ್ರ ಹಾಡು ಹೇಳೋದಕ್ಕೆ ಅನುಮತಿ ಕೊಡಿ. ಖಂಡಿತ ಮೇಡಮ್. ಓಕೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಕವಿಯಲ್ಲೋ ಬಾನಲ್ಲೋ ನಿನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಭಾರತ ಲೋಕಕ್ಕೆ ಹೋದ್ರು, ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಜಾನಕಿ ಅಮ್ಮನವರನ್ನ ನೋಡ್ಬೇಕು ಅಂತಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಧನ್ಯವಾದ ವರಲಕ್ಷ್ಮಿ ಅವರೇ, ಕರೆಯನ್ನ ಮಾಡಿ ಮಾತಾಡಿದ್ದಕ್ಕೆ. ಹಾಡುಗಳಿದೆಯಲ್ಲ, ಹಾಡುಗಳೇ ಹಾಗೆ. ಈ ನಟರು ಒಂದ್ ರೀತಿಯಲ್ಲಿ ನಟನೆ ಮಾಡಿ ಮನಸ್ಸನ್ನ ಗೆಲ್ತಾರೆ, ಅದು ಬೇರೆ ರೀತಿ. ಆದ್ರೆ ಹಾಡುಗಳನ್ನ ಹಾಡಿ ಧ್ವನಿಯ ಮೂಲಕ ಅನೇಕ ಹಾಡುಗಳ ಮೂಲಕವೇ ನಮ್ಮನ್ನ ಗೆಲ್ಲೋದಿದೆಯಲ್ಲ, ಹೃದಯಗಳನ್ನ ಗೆಲ್ಲೋದಿದೆಯಲ್ಲ, ಇದು ಬಹಳ ಅಪರೂಪ. ಈ ಉತ್ತರ ಭಾರತದಲ್ಲಿ ಆಶಾ ಭೋಸ್ಲೆ ಆಗಿರ್ಬೋದು, ಇವರನ್ನೆಲ್ಲವೂ ನೈಂಟಿಂಗೇಲ್ ಅಂತ ಕರೀತಾರೆ. ಆದ್ರೆ ಇವರು ದಕ್ಷಿಣದ ನೈಂಟಿಂಗೇಲ್. ನಮ್ಮ ಜೊತೆ ನಿರೂಪಕಿ ಆಗಿರುವಂತಹ